ನಾನು ಹೋಗ್ತಿದ್ದೀನಿ ನನ್ನ ಬರ್ತಡೆಗೆ ದೇವಸ್ಥಾನ ಪಡುಬಿದ್ರಿ. ಇಲ್ಲಿ ಹಣ್ಣು ಕಾಯಿ ಎಲ್ಲ ರೆಡಿ ಮಾಡಿ ಹೊರಟಿರುವಂತದ್ದು ದೇವಸ್ಥಾನಕ್ಕೆ. ಸೊ ಯಾಕೆ ಅಂತೇಳಿ ಮುಂದೆ ಹೇಳ್ತೇನೆ, ಬನ್ನಿ. ನಾನು ಹೋಗ್ತಿದ್ದೀನಿ ದೇವಸ್ಥಾನ ನನ್ನ ಬರ್ತಡೆಗೆ ಪಡುಬಿದ್ರಿ ದೇವಸ್ಥಾನ ನೋಡುವ. ಅಷ್ಟು ಹತ್ತಿರದಲ್ಲಿ ತೋರಿಸ್ತಿದ್ದೀಯಾ? ಬ್ಯಾಕ್ ಕ್ಯಾಮರಾ ಬರ್ತೀಯಾ? ವೆಲ್ಕಮ್ ಬ್ಯಾಕ್ ಟು ಸುಬ್ರಹ್ಮಣ್ಯ ಬ್ಲಾಗ್ಸ್. ಇವತ್ತು ನಾವು ಬೆಳಿಗ್ಗೆ ಕಾರಲ್ಲಿ ಹೋಗ್ತಾ ಇರೋದು ದೂರ ದೇವಸ್ಥಾನ. ಎಸ್, ಇವತ್ತು ನಾವು ನಮ್ಮ ಪಡುಬಿದ್ರಿಯ ಮಹಾಗಣಪತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ. ಯಾಕೆ ಅಂತ ಕೇಳಿದರೆ ಇವತ್ತು ನನ್ನ ಮಗನ ಬರ್ತ್ಡೇ. ಅದಕ್ಕೆ ಆಯುಷಿನ ಬರ್ತ್ಡೇ ಇವತ್ತು. 9 ಇಯರ್ಸ್ ಕಂಪ್ಲೀಟ್ ಆಗಿ ಅವರಿಗೆ 10ಕ್ಕೆ ಬೀಳತ್ತೆ. ಎಷ್ಟು ಬೇಗ ಎಷ್ಟು ದೊಡ್ಡವನಾಗ್ಬಿಟ್ಟ ನನ್ನ ಮಗ ಅಂತ ಅನಿಸುತ್ತೆ. ಆ್ಯಂಡ್ ಸಿಂಪಲ್ಲಾಗಿ ಒಂದು ಪೂಜೆ ಏನು ಅಂತ ಕೇಳೋದಾದರೆ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೇವೆ. ಸೊ ಅಂದರೆ ಈ ರೆಗ್ಯುಲರಾಗಿ ನಾವು ಯಾವಾಗಲೂ ಅಷ್ಟೇ ಒಂದು ಬರ್ತಡೆಗೆ 50 ಇಯರಿದೇನೋ ಒಂದು ಸೆಲೆಬ್ರೇಟ್ ಮಾಡಿದ್ವಿ. ಅದನ್ನು ಬಿಟ್ಟು ಮತ್ತೆಲ್ಲ ಸಿಂಪಲ್ಲಾಗೆ ಈ ಥರ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸುವಂಥದ್ದು. ಅದೇ ಥರ ಈ ವರ್ಷವೂ ಕೂಡ ಗಣಪತಿ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸುವ ಅಂತೇಳಿ. ಸೊ ಅದಕ್ಕೆ 9 ಗಂಟೆಗೆ ಬರಲಿಕ್ಕೆ ಹೇಳಿದ್ದಾರೆ. ಸೊ ಈಗ ನಾವು ಹೊರಟ್ವಿ. ಈಗ ಗಂಟೆ 9 ಆಯಿತು. ಈಗ ಹೊರಟ್ವಿ. ಜೊತೆಗೆ ನನ್ನ ಜೊತೆಗೆ ನೋಡಿ ಗೈಸ್, ಸಮಿತ್ ಹಾಯ್ ಮಾಡು. ಸಮಿತ್ ಎಲ್ಲಿ ಬಡ್ಡೆ ಬಾಯ್ ಇದ್ದಾನೆ. ಆಯುಷ್ ಆಮೇಲೆ ಹಸ್ಬೆಂಡ್. ನಾವು ಇಷ್ಟ ಹೊರಟ್ವಿ. ಮತ್ತೆ ಅವರೆಲ್ಲ ಮತ್ತೆ ಬರ್ತಾರೆ. ಸಣ್ಕಾಯಿ ಎಲ್ಲ ತಂದಿದ್ದೀನಿ ನನ್ನ ಮನೆಯಿಂದಾನೆ. ಸ್ವಲ್ಪ ಫ್ಲವರ್ ಮತ್ತು ಏನು ಫ್ರೂಟ್ಸ್ ಬೇಕು, ಅದನ್ನು ಹಸ್ಬೆಂಡ್ ತರ್ತಾರೆ. ಈಗ ಹೋಗ್ತಾ ಇದ್ದಾರೆ ನೋಡಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಗಣಪತಿ ಟೆಂಪಲ್ ರೀಚ್ ಆಗ್ತೀವಿ. ರಶ್ಮಿ ಮತ್ತು ಸಿಂಧು ನೀವು ಮುಂದೆ ಹೋಗಿರು, ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅದೇ ನಾನು ಸ್ವಲ್ಪ ಮುಂದೆ ಬಂದೆ. ಇನ್ನು ಬರ್ತಾರೆ ಇವರಿಬ್ರು ಮಾತಾಡ್ತಿದ್ದಾರೆ. ಪಕ್ಕ ಗಡಿಬಿಡಿಯಲ್ಲಿ ಸೀರೆ ಉಟ್ಕೊಂಡು ಬಂದೆ ಗೈಸ್. ಲೇಟ್ ಆಗುತ್ತಲ್ಲ ಹಾಗೆ. ಸೊ ಇದು ಸ್ಯಾರಿ ಉಟ್ಕೊಂಡು ಬಂದೆ. ಮಳೆ ಸ್ವಲ್ಪ ಕಮ್ಮಿ ಇತ್ತು ಹಾಗೆ. ಸೊ ಹಸ್ಬೆಂಡು ಫ್ರೂಟ್ಸ್ ಮತ್ತು ಏನು ಇದೆಲ್ಲ ಬೇಕಲ್ಲ, ಏನು ಫ್ಲವರ್ ಎಲ್ಲ ಅದನ್ನು ತರಲಿಕ್ಕೆ ಹೋಗಿದ್ದಾರೆ. ಸೊ ಮಕ್ಕಳು ಅವ್ರ ಹಿಂದೆನೇ ಓಡಿದ್ರು. ನೋಡುವ, ಅವ್ರು ಬರಲಿ, ಬಂದಮೇಲೆ ಟೆಂಪಲ್ಗೆ ಹೋಗುವ. ಫ್ರೂಟ್ಸ್ ತಂದರು, ಆಮೇಲೆ ಫ್ಲವರ್. ಗಂಟೆಗೆ ಪೂಜೆ ಇದ್ದಿದ್ದರಿಂದ ನಾನು ಮತ್ತು ಹಸ್ಬೆಂಡ್ ಮಕ್ಕಳು ಸ್ವಲ್ಪ ಬೇಗ ಬಂದ್ವಿ. ಸಿಂಧು ಮತ್ತು ರಶ್ಮಿ ಅವ್ರು ಕೂಡ ಬರ್ಲಿಕ್ಕಿದ್ರು. ಅವರು ಮತ್ತೆ ಬರ್ತೇನೆ ಅಂತ ಹೇಳಿದ್ರು, ನೀನು ಮುಂದೆ ಹೋಗಿರು ಮತ್ತೆ ಬರ್ತೇನೆ ಅಂತ ಹೇಳಿ. ಸೊ ಮತ್ತೆ ನಾನು ದೋಸೆಗೆ ಸಹ ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೆ, ಅದು ಸಹ ಮಾಡ್ತಾ ಇದ್ದೆ ಅಷ್ಟೇ. ಇನ್ನು ಸಹ ಮಾಡ್ಲಿಕ್ಕಿತ್ತು, ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಹೇಳಿದ್ಲು ಸಿಂಧು. ಸೊ ಹಾಗೆ ಅವಳಲ್ಲಿ ಬಿಟ್ಟು ನಾವು ಹೊರಟು ದೇವಸ್ಥಾನಕ್ಕೆ ಬಂದ್ವಿ. ಅವಳು ಅದನ್ನು ಕಂಪ್ಲೀಟ್ ಮಾಡಿ ಮತ್ತೆ ಮಗುವನ್ನೆಲ್ಲ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತೇನೆ ಹೇಳಿದ್ಲು. ಸೊ ಹಾಗೆ ಸಿಂಧು ಮತ್ತೆ ರಶ್ಮಿ ಮತ್ತೆ ಬಂದರು. ನಾವು ಮುಂಚೆನೆ ಬಂದ್ವಿ. ಅಂದರೆ ಹೇಳಿದ್ರಲ್ಲ 9 ಗಂಟೆಗೆ ಬರಬೇಕಂತ. ಹಾಗೆ ನಾವು ಸೀದಾ ದೇವಸ್ಥಾನದೊಳಗೆ ಬಂದು ಡೈರೆಕ್ಟ್ ಪೂಜೆಗೆ ಹೋದದ್ದು, ಯಾಕೆಂದರೆ ಸ್ಟಾರ್ಟ್ ಆಗಿತ್ತು ಪೂಜೆ. ಹಾಗೆ ನೋಡ್ಬೋದು. ಮತ್ತೆ ನಾನು ಪೂಜೆ ಆಗುವಾಗ ಅಷ್ಟು ನನಗೆ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಮತ್ತೆ ರಶ್ಮಿ ಬಂದ ನಂತರ ರಶ್ಮಿ ಹತ್ರ ಹೇಳಿದೆ ಸ್ವಲ್ಪ ವಿಡಿಯೋ ತೆಗಿ ಅಂತೇಳಿ. ಅವಳು ಈ ಕೆಲವು ಶಾರ್ಟ್ಸನ್ನೆಲ್ಲ ತೆಗೆದಿದ್ಲು. ಸೊ ನಾನು ಯೂಶ್ವಲಿ ಅಂದರೆ ಆಯುಷನ ಬರ್ತಡೇ ನಾನು 5 ವರ್ಷದೊಂದು ಗ್ರ್ಯಾಂಡಾಗಿ ಮಾಡಿದ್ದೆ ಅಷ್ಟೆ. ಮತ್ತೆ ಪ್ರತಿ ವರ್ಷವೂ ಹೀಗೆ ನಾನು ನಮ್ಮ ಪಡುಬಿದ್ರೆಯ ಗಣಪತಿ ದೇವಸ್ಥಾನದಲ್ಲೇ ಸತ್ಯನಾರಾಯಣ ಪೂಜೆ ಮಾಡಿಸುವಂಥದ್ದು. ತುಂಬ ಖುಷಿ ಅನಿಸುತ್ತೆ ನನಗೆ. ಅವತ್ತಿನ ದಿನ ನನಗೆ ಒಂದು ಪೂಜೆ ಮಾಡಿಸೋದು ಸಖತ್ ಖುಷಿ ಕೊಡುತ್ತೆ. ಆ್ಯಂಡ್ ಬೆಳೆಯೋ ಹುಡುಗ ಅಲ್ಲ, ವಿದ್ಯೆ ಬುದ್ಧಿ ಚೆನ್ನಾಗಿರಲಿ ಅಂತ ಹೇಳಿ ನಾನು ಫಸ್ಟು ಅದೇ ಮಾಡ್ತೀನಿ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಕೊಡುವಂಥದ್ದು. ಸೊ ಈಗ ಪೂಜೆ ಎಲ್ಲ ಆಯಿತು, ಒಳ್ಳೆ ರೀತಿಯಲ್ಲಿ ಪೂಜೆ ಆಯಿತು. ಹಾಗೆ ಸತ್ಯನಾರಾಯಣ ಪೂಜೆ ಜೊತೆಗೆ ಶನಿ ಖಾತೆ ಕೂಡ ಇತ್ತು, ಅಂದರೆ ಶನಿ ಪೂಜೆ ಕೂಡ ಇತ್ತು. ಸೊ ಅದು ಕೂಡ 2 ಸೇರಿ ಪ್ರಸಾದ ಕೊಡ್ತಾ ಇದ್ದಾರೆ ಪೂಜೆ ಎಲ್ಲ ಆಗಿ. ಇಲ್ಲಿ ನೋಡ್ಬೋದು
ಅಮ್ಮ ಬಂದು ಕುತ್ಕೊಂಡಿದ್ದಾಳೆ. ಸೊ ನಾನು ಹೇಳ್ದಂಗೆ ಫಸ್ಟ್ ನಾವು ಬಂದ್ವಿ, ಮತ್ತೆ ನಮ್ಮ ನಂತರ ಸ್ವಲ್ಪ ಹೊತ್ತಲ್ಲಿ ಅವರೆಲ್ಲ ರೆಡಿಯಾಗಿ ಬಂದರು. ಸೊ ಈಗ ಫೈನಲ್ ಆಗಿ ಪೂಜೆ ಹಾಕಿ ಭಟ್ ಹತ್ರ ಆಶೀರ್ವಾದ ತಗೊಳ್ತಾ ಇದ್ದೇವೆ. ಹಾಗೆ ಆಯುಷಿಗೆ ಅಮ್ಮ ಬಂದ್ಲಲ್ಲ, ಖುಷಿ ಆಗ್ಬಿಟ್ಟಿದೆ. ಅಷ್ಟು ನಾವೇ ಬಂದಿದ್ವಿ, ನಾವೇ ಎಷ್ಟು ಜನ ಇದ್ವಿ, ಮತ್ತು ಮಗುವನ್ನು ನೋಡಿ ತುಂಬ ಖುಷಿ ಆಯ್ತು ನನಗೆ. ಹಾಗೆ ಪೂಜೆ ಮತ್ತು ಒಳ್ಳೆ ರೀತಿಯಲ್ಲಿ ಆಯಿತು, ಸಖತ್ ಖುಷಿ ಆಯಿತು ಮಾತ್ರ. ಅದಾದ ನಂತರ ಅಷ್ಟೇ, ಜಸ್ಟ್ ಪೂಜೆ ಆದ ನಂತರ ದೇವಸ್ಥಾನ ಸುತ್ತ ಒಂದು ರೌಂಡ್ ಹೋಗಿ ಆಮೇಲೆ ಎಲ್ಲ ದೇವರಿಗೆ ಕೈ ಮುಗಿದು, ಅಂದರೆ ಈಶ್ವರ, ಗಣಪತಿ ಎರಡು ದೇವರಿಗೆ ಸಹ ಕೈ ಮುಗಿದು ಮತ್ತೆ ದೇವಸ್ಥಾನ ಸುತ್ತಲೂ ಕೂಡ ಒಂದು ರೌಂಡ್ ಹಾಕಿ ಬಂದ್ವಿ. ಇಂಚ ಪದಂಚ ಬರ್ಕ ಬಲೆ ಅವ್ರ ಚೆಂದ ಹೋದ್ರ ಇಲ್ಲಾಂದ್ರೆ ಈಗ ಹೆಂಗ್ ಉದ್ಭವ ಆಗಕ್ಕಾಗತ್ತೆ. ಹಾಯ್ ಉಡುಪಯ್ಯ ಗೊತ್ತಾ ಸಮ್ಮಿ ಲಕ್ಕೊಂಡು ಅದೇ ಸಮ್ಮಿ ಎಂಚ ಪೋಪುಂಟುಲ ಅನಗ ಅಲ್ಲತ್ತ ಅನಗ ಅಕಲಿಲ್ಲ ಉಂಡು ಲಕ್ಷ್ಮಿ ಅಂದಾಗ ಆಯ್ತ ಪುದಾರ ಲಕ್ಷ್ಮಿ ಬಲ ಅಂದ್ರೆ ಸಯ್ಯ ಹೌ ಹೀಗೆ ಬಂದು ಮಾಡ್ತಾ ಇರುತ್ತೆ. ಅದಕ್ಕೆ ಸಂತ ಬಂದ ಕೂಡ ಗೊತ್ತಾಗತ್ತಲ್ಲ ಹೇಗಿದಾಗ್ತುಂಟಲ್ಲ. ಸಿಂಧವ್ರು ಸಹ ಕಾರಲ್ಲೇ ಬಂದಿದ್ರು, ಹಾಗಾಗಿ ಅವರು ಕೂಡ ಕಾರಲ್ಲೇ ಹೊರಟರು. ನಾವು ಮತ್ತೆ ನಮ್ಮ ಗಾಡಿಯಲ್ಲೇ ಹೊರಟ್ವಿ. ಮಕ್ಕಳ ಗಾಡಿಯಲ್ಲಿ ಬಂದರು ನಮ್ಮೊಟ್ಟಿಗೆನೆ. ಸಮ್ಮಿತ್ ಮತ್ತೆ ಆದಿನು, ಸಮ್ಮಿತ್ ಹೋಗುವಾಗ ಸಹ ಬಂದಿದ್ದ ನಮ್ಮೊಟ್ಟಿಗೆನೆ. ಹಾಗೆ ಮತ್ತೆ ಈಗ ಆದಿ ಸಹ ಬಂದ, ಇವರಿಬ್ರಲ್ಲಿ ಕೂತ್ಕೊಂಡಿದ್ರಲ್ಲ ಹಾಗೆ. ಮತ್ತೆ ರಶ್ಮಿ ಪ್ರಶಾಂತರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಹಾಸ್ಪಿಟಲ್ಗೆ ಹೋದ್ಲು. ಹಾಗೆ ಮತ್ತೆ ನಾವು ಮನೆಗೆ ಹೊರಟ್ವಿ. ಪೂಜೆ ಎಲ್ಲ ಆಯ್ತು, ಚೆನ್ನಾಗಾಯ್ತು ಪೂಜೆ ಎಲ್ಲ. ಈಗ ಮನೆಗೆ ಹೊರಟ್ವಿ. ಆಯುಷಿಗೆ ಒಂದು ಕೇಕ್ ಒಂದು ಆರ್ಡ್ರ್ ಮಾಡಿ ಹೋಗ್ಬೇಕು. ಆಯುಷ್ ಕೇಕ್ ತಗೊಳ್ಳೋಣ ಅಂತ ಬಂದ್ವಿ. ಬನ್ನಿ ಹೋಗೋಣ. ಆರ್ಡರ್ ಏನು ಮಾಡಿಲ್ಲ ನಾನು, ತಗೊಂಡು ಹೋಗ್ಬೋದಾ? ಓ ಅವ್ವ ಬೇಲಿದಲ್ಲ ಅವ್ವ ಉಂದೆ ತಗೋಣ ಗಡ್ಡತ್ತಿ ಉಂದು ಓ ಉಂದ ಈಗಮ್ಮ ಲೈಕ್ ಉಂಡೆವು ಉಂದಾ ಅಷ್ಟು ಉಂದೆ ತನ್ಗನಾ ಅವೇ ಬೋರ್ಡ್ ಅಂತ ಅದೇ ಉಂದೆ ತನ್ಗನ ಒಂದು ಎಲ್ಲಿ ಅದ ಕ್ಯೂಟ್ ಉಂಡದ ಒಂದು ಕೇಕ್ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಕೇಕ್ ಶಾಪಿಗೆ ಬಂದ್ವಿ. 7th Heaven ಅಂತ, ಇದು ನಮ್ಮ ಪಡುಬಿದ್ರೆಯಲ್ಲಿದೆ. ಸೊ ಅಲ್ಲೇ ಬಂದ್ವಿ ತಗೊಳ್ಳುವ ಅಂತ ಹೇಳಿ. ನಾನು ಮೊದಲೇ ಏನು ಆರ್ಡರ್ ಏನು ಮಾಡಿರಲಿಲ್ಲ. ಸೊ ಇವತ್ತು ತಗೊಳ್ಳೋಣ ಅಂತ ಇಲ್ಲಿ ಒಬ್ರೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ ಮಕ್ಕಳು. ಒಬ್ರು ಒಂದು ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಹೇಳ್ತಾ ಇದ್ದಾರೆ. ಹೆಂಗ ಕನ್ವಿನ್ಸ್ ಮಾಡಿ ಒಂದು ತಗೊಂಡ್ವಿ. ಮತ್ತೆ ಅಲ್ಲೇ ಕುತ್ಕೊಂಡು ತಿನ್ಲಿಕ್ಕೆ ಒಂದು ಸ್ಲೈಸಸ್ ತರ ಕೇಕನ್ನು ಆರ್ಡರ್ ಮಾಡಿದ್ದೆ. ಅದನ್ನ ತಿಂದು ಅದಾದ್ಮೇಲೆ ಹೊರಟ್ವಿ ಮನೆಗೆ. ಅದೊಂಥರ ಮೈಲ್ಡ್ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿತ್ತು ಅದು ಕೇಕು. ಸೊ ಮತ್ತೆ ಆಯುಷ್ ಯಾವ್ದು ಚೂಸ್ ಮಾಡಿದೆ ಅದನ್ನೇ ತಗೊಂಡ್ವಿ. ಅದಾದ್ಮೇಲೆ ಮಿನಿ ಕೇಕ್ಸ್ ಇತ್ತಲ್ಲ ಅದೆಲ್ಲ ತಗೊಂಡೆ, ಮಕ್ಳಿಗೆ ಖುಷಿ ಆಗುತ್ತೆ ಅಂತ. ಹಾಗೆ ಆಯುಷ್ ಬರ್ತ್ಡೇಗೂ ನಾನು ಯಾವುದೇ ರೀತಿ ಶಾಪಿಂಗ್ ಮಾಡಿರ್ಲಿಲ್ಲ. ಸೊ ಅಲ್ಲೇ ಪಕ್ಕದಲ್ಲೇ ಇದ್ದ ರಾಜರಾಜೇಶ್ವರಿಯಲ್ಲಿ ಒಂದು ಆಯುಷ್ಗೆ ಬಟ್ಟೆನ ಪರ್ಚೇಸ್ ಮಾಡ್ಕೊಂಡೆ. ಅದಾದ ನಂತರ ಕೇಕು ಮತ್ತೆ ಕ್ರ್ಯಾಕರ್ ಇದೆಲ್ಲ ತಗೊಂಡು ಈಗ ಮನೆಗೆ ಹೊರಟ್ವಿ.
ಗೈಸ್, ಒಂದು ಡೆಕೋರೇಷನ್ ಮಾಡಕ್ ಬಿಡಲ್ಲ, ಒಂದು ಯಾವ್ದನ್ನು ನೀಟಾಗಿ ಇಟ್ಕೊಳಕ್ ಬಿಡಲ್ಲ. ಕೇಕು ಅಷ್ಟೇ ನೋಡಿ ಅವಸ್ಥೆ ಹಿಂಗಾಗಿದೆ ಅದ್ರದ್ದಂತ. ಸೊ ಎಲ್ಲಾನು ಹಿಂಗೆ ಅದಕ್ಕೆ ನಾನು ಉಂಟಲ್ಲ ಜಾಸ್ತಿ ಹೊತ್ತು ಫ್ರಿಜ್ಜಲ್ಲಿ ಕೂಡ ಇಡ್ಲಿಕ್ಕೆ ಹೋಗ್ಲಿಲ್ಲ. ಬೇಗ ಕೇಕನ್ನು ಕಟ್ ಮಾಡಿದ್ದು. ಟೆಂಪಲ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತಲ್ಲೇ ಕೇಕ್ ಕಟ್ ಮಾಡಿರುವಂಥದ್ದು. ಯಾಕೆಂದ್ರೆ ಅವರು ಅಷ್ಟು ಪೇಷನ್ಸ್ ಇಲ್ಲ ಅವರಿಗೆ, ಎಲ್ಲ ಪಕ್ಕ ಆಗಬೇಕು, ಇಲ್ಲದಿದ್ರೆ ಒಂದು ಗತಿ ಆಗುತ್ತದೆ ಎಲ್ಲ. ಅಂದ್ರೆ ಎಲ್ಲ ಹಾಳು ಮಾಡ್ತಾರೆ, ಯಾವ್ದನ್ನು ಸಹ ಇದು ಮಾಡೋದಿಲ್ಲ. ಮೂವರು ಹಾಗೆ ಎಲ್ಲ 3 ಜನ ಕಿತಾಪತಿ ಮಾಡ್ತಾ ಇರ್ತಾರೆ. ಸೊ ಈಗ ನೋಡಿ, ಅದು ಬಲೂನ್ ಎಲ್ಲ ನೋಡುವಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ, ಒಂದು ಸರಿ ಕಟ್ಟಲಿಲ್ಲ, ಎಲ್ಲವನ್ನು ಕೂಡ ಹಾಳು ಮಾಡ್ತಾರೆ. ಅದರಲ್ಲಿ ಗಾಳಿ ಎಷ್ಟು ಹೋಗಿದೆ, ಕೆಲವು ಬಿದ್ದು ಹೋಯ್ತು. ಹಾಗೆ ಅದಕ್ಕೆ ಎಂತ ಮಾಡ್ಲಿಕ್ಕೆ ಹೋಗೋದಿಲ್ಲ, ಎಲ್ಲ ಹಾಳು ಮಾಡ್ತಾರೆ. ಹಾಗೆ ಇಲ್ಲೇ ಕೂತಲ್ಲ ನೋಡಿ, ಸುಮ್ಮನೆ ಕೂರುದಿಲ್ಲ. ಈಗ ಅದರ ಕ್ರ್ಯಾಕರ್ ಅನ್ನು ಕೂಡ ಹೇಗಾದ್ರೂ ಮಾಡಿ ಇದು ಮಾಡುವ, ಬ್ಲಾಸ್ಟ್ ಮಾಡುವ ಅಂತ ನೋಡ್ತಾ ಇದ್ದಾರೆ. ಆದ್ರೆ ಅದು ಆಗ್ಲಿಲ್ಲ. ಬನ್ನಿ ಈಗ ಮಾಡೋಣ ಕೇಕ್ ಕಟ್ಟಿಂಗ್. ಅವನಿಗೆ ಏನು ಗ್ರ್ಯಾಂಡ್ ಆತರ ಏನಿಲ್ಲ, ಒಂದು ಟೆಂಪಲ್ಗೆ ಹೋಗಿ ಬಂದು ಈಗ ಒಂದು ಕೇಕ್ ಕಟ್ ಮಾಡುವಂಥದ್ದು. ಮಕ್ಕಳಿಗೆ ಒಂದು ಖುಷಿ ಅಲ್ಲ, ಅದಕ್ಕೋಸ್ಕರ ಅಷ್ಟೇ. ಅವರ ಖುಷಿಗೆ ಒಂದು ಕೇಕ್ ಕಟ್ ಮಾಡುವಂಥದ್ದು. ಮತ್ತೆ ಕೇಕ್ ಸಹ ನಾನು ದೊಡ್ಡದೇನು ತರಲಿಲ್ಲ, ಚಿಕ್ಕದೇ ತಂದದ್ದು. ಮತ್ತೆ ಅದನ್ನು ತಿಂದ್ರೆ ಮತ್ತೆ ಊಟ ಮಾಡ್ಲಿಕ್ಕೆ ಅಷ್ಟು ಕೇಳುದಿಲ್ಲ, ಅವ್ರು ಬೇಡ ಬೇಡ ಹೇಳ್ತಾರಲ್ಲ. ಅದಕ್ಕೆ ನಾನು ಸ್ವಲ್ಪ ತಿಂದಿದ್ದು. ಮತ್ತೆ ಅಲ್ಲಿ ಸಹ ತಿಂದ್ರು ಅವರು ಕೇಕ್. ಹಾಗೆ ಈಗ ಸಿಂಪಲ್ ಆಗಿ ಐಶುಗೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಂಥದ್ದು ಅಷ್ಟೇ. रजे फोटो पूरा क्लियर तो जो चूर तिर्ताವು ಒಂದು ಬಾಕ್ಸ್ ಒಂದು ಲಕ್ಷರ ಪತ್ತದಲ್ಲಿ ಕ್ಯಾಮರಾ
ಕಾಣಿಸ್ತಾ ಇದೆ ಅವಾಯ್ಸು ತಿಂತಾಂಡಿ ಇಲ್ಲಿ ಒಂದು ಕೇಕ್ ತಿನ್ಪಾವೆ ಯಾಕೆ ಕೇಕ್ ಕೊಡಿ ನುಟೆಲ್ಲ ಕಪ್ಪು ನುಟೆಲ್ಲ ಡ್ರೆಸ್ ಕೊಡಿ ನೀತೆಲ್ಲ ಲೈಟ್ ಲೈಟ್ ಏ ಫೈನಲ್ ವಾಸ ಏ ತಿಂದಾದ ಮತ ಆಯ್ತು ಕೇಕ್ ಎಲ್ಲ ಕಟ್ ಮಾಡಿ ಆಯ್ತು, ಮಕ್ಕಳಿಗೆ ಮತ್ತೆ ಎಲ್ಲರಿಗೆ ಸಹ ಹಂಚಿದೆ ನಾನು. ಅದಾದ ನಂತರ ಇಲ್ಲಿ ಗಿಫ್ಟ್ಸ್ ಕೊಡ್ತಾ ಇದ್ದಾರೆ. ರಶ್ಮಿ ಅವರು ಕೊಡ್ತಾ ಇದ್ದಾರೆ. ಸಿಂಧು ಫಸ್ಟೇ ಕೊಟ್ಟಿದ್ಲು, ಸೊ ಹಾಗೆ ಅವಳದ್ದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಸೊ ರಶ್ಮಿ ಲಾಸ್ಟ್ಗೆ ಕೊಟ್ಲು, ಅವಳದ್ದು ವಿಡಿಯೋ ಕ್ಯಾಪ್ಚರ್ ಆಗಿದೆ. ಹಾಗೆ ಇಬ್ಬರು ಕೊಟ್ಟ ಡ್ರೆಸ್ ಕೂಡ ತುಂಬಾನೇ ಚೆನ್ನಾಗಿದೆ, ಚಂದ ಸಹ ಕಾಣ್ತದೆ ಅವನಿಗೆ. ಸೊ ಖುಷಿ ಆಯ್ತು, ಅವನಿಗೆ ಸಹ ಖುಷಿ ಆಯ್ತು. ಹಾಗೆ ಕೇಕ್ ಎಲ್ಲ ಕಟ್ ಮಾಡಿ ಆಯ್ತು. ಒಂದು ಸಿಂಪಲ್ ಸೆಲೆಬ್ರೇಷನ್ ಅಷ್ಟೇ, ಎಲ್ಲ ಫ್ಯಾಮಿಲಿ ಸೇರಿ ಒಂದು ಸಣ್ಣದಾಗಿ ಕೇಕ್ ಕಟ್ ಮಾಡಿರುವಂಥದ್ದು, ಒಂದು ಟೆಂಪಲ್ ಹೋಗಿರುವಂಥದ್ದು ಅಷ್ಟೇ. ಸೊ ಇಷ್ಟ ಸಿಂಪಲ್ ಆಗಿ ಸೆಲೆಬ್ರೇಷನ್. ಇನ್ನು ಅಡಿಗೆ ಇನ್ನು ಆಗಬೇಕು. ಹಾಗೆ ನಾನು ಇಲ್ಲಿಗೆನೆ ಸ್ಟಾಪ್ ಮಾಡಿದೆ. ಮತ್ತೆ ಅಡಿಗೆದು ಶೂಟ್ ಮಾಡ್ಲಿಕ್ಕೆ ಹೋದ್ರೆ ಲೇಟ್ ಆಗ್ತದೆ ಮತ್ತೆ, ಹಾಗೆ ನಾನು ಅಡಿಗೆದಲ್ಲೇ ಶೂಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಂಥದ್ದೇನಿಲ್ಲ, ಸಿಂಪಲ್ ರೆಸಿಪೀಸ್ ಮಾಡಿದೆ ಅಷ್ಟೇ. ಸೊ ಅದಾದ್ಮೇಲೆ ಸ್ವಲ್ಪ ಸ್ವೀಟ್ಸ್ ತಂದಿದ್ರು ಕೊಡ್ಲಿಕ್ಕೆ. ಸೊ ಅಷ್ಟೇ, ಇದಾಗಿತ್ತು ಗೈಸ್ ಇವತ್ತಿನ ಒಂದು ಸಣ್ಣ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್ ಬಾಯ್, ಟೇಕ್ ಕೇರ್.